ಏನು ಮಾಡ್ತದೆ ಅದು? ಏನದು? ಆ ದುಂಡು ಮಲ್ಲಿಗೆ ತಾಯಿ. ನಾವೇನು ಫಂಕ್ಷನ್ ಮಾಡಕತ್ತೀವಿ ಇಲ್ಲಿ ನೋಡ್ರಿ ನೈಟ್ ಕಾಣಕತ್ತಾಳೆ ಅಪ್ಪ. ಹಂಗೆ ಆ ಒಂದು ಗ್ರಹಗಳ ಯೂನಿಫಾರ್ಮ್ ಬಣ್ಣದ ಒಂದು ವಸ್ತ್ರನೇ ಹಾಕಬೇಕು ಅಂತ ಗೌರ್ಮೆಂಟೇ ಎಲ್ಲರಿಗೂ ಜಾಬ್ ಕೊಡೋಕ್ಕಾಗಿಲ್ಲ. ಎಷ್ಟು ಜನ ಡಿಗ್ರಿ ಓದೋರು ಇಂಜಿನಿಯರಿಂಗ್ ಓದೋರು ಖಾಲಿ ಇಲ್ಲ. ಬೇರೆ ಯಾರು ಒಂದು ಪೀಸ್ ಕೊಡಂಗಿಲ್ಲ. ನೀವು ನಮ್ಮ ಹೊಸಪೇಟೆ ನಿನ್ನ ನಂಬರ್ ಅಂದ್ರಲ್ಲಿ ಯಥಾವರಣ ಅಂತಂದೇ ಕೊಟ್ಟ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ಟೈಮು 4:20. ಶ್ವೇತ ಯಾವುದೋ ಕೆಲಸದಿಂದ ಹೊಸಪೇಟೆಗೆ ಇಲ್ಲೂ ಬರಕತ್ತಾಳ. ನೋಡಿ ಸ್ಟೇಷನ್ ಫುಲ್ ಖಾಲಿ. ಅರ್ಲಿ ಮಾರ್ನಿಂಗ್ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಇನ್ನೇನು ಟ್ರೈನ್ ಬರುತ್ತೆ. ಎಸ್ ಬನ್ನಿ. ತುಂಬ ಕಷ್ಟಪಡ್ತಾ ಇದ್ದಾರೆ, ನೋಡಿಲ್ಲ ಇನ್ನು. ಮೆಮೊರಿ ಫುಲ್ ಮಾಡ್ಕೊಳಕ್ಕೆ. ಶ್ರೇಯಸ್, ಏನು ನಡೀತಿದೆ ಮನೇಲಿ? ನೀವು ಮಾಡ್ತೀನಿ. ಮತ್ತೆ ಅದಕ್ಕೆ ಸರಿ ವಿಡಿಯೋ ಮಾಡ್ತಾನೆ ಇದ್ರು, ಗೊತ್ತಾಗುತ್ತೆ ಯಾರು ಮಾಡ್ತಾರೆ ಅಂತ. ನಾನು ನಿನ್ನ ವಿಡಿಯೋ ಮಾಡೋದು. ನೀನು ಎಷ್ಟು ಹೊಸ ಪ್ರಾಡಕ್ಟ್ ಅಲ್ಲ, ಅದಕ್ಕೆ ನೀನು ಸರಿ ಅನ್ಬೋಕ್ ನಾನು ಮಾಡ್ತೀನಪ್ಪ. ನೀನು ನೀನು ಮಾಡು. ಅದು ಹೋಲಿ ಬಿಡು. ನಮ್ಮ ಹತ್ರ ನೀನು ಎಸ್ ಫ್ರೆಂಡ್ಸ್, ನಾಡ್ದ ಬಂದ್ಬಿಟ್ಟು ಸಂತೋಷ್ ಅವರ ಮದುವೆ ವಾರ್ಷಿಕೋತ್ಸವ ಇರೋದ್ರಿಂದ ಮನೆಯೆಲ್ಲ ನೀಟಾಗಿ ಕ್ಲೀನ್ ಆಗ್ತಾ ಇದೆ. ಎಲ್ಲ ಫುಲ್ಲು ಕ್ಲೀನಿಂಗ್ ನಡೀತಾ ಇದೆ. ಸೊ ಕಿಟಕಿ ಅದೆಲ್ಲ ಕ್ಲೀನ್ ಮಾಡೋಕ್ಕಂತ ನಿಂತಿದ್ದೆ. ಅವರಿಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದನ್ನ ಆರ್ಡ್ರ್ ಮಾಡ್ಯಾರ ಸುಮ್ಮನೆ. ಶೋಕಿ ಫ್ರೆಂಡ್ಸ್. ಏನು ಮಾಡ್ತದೆ ಅದು? ಏನದು? ಹೇಗ ಬ್ರಷ್ ಇದೆ. ಬ್ರಷ್ ಏನಕ್ಕೆ ಯೂಸ್ ಅದು? ಬೆಡ್ ಸೋಫಾ ಚೇರು ಈ ತಲೆ ರೆಕಾರ್ಡ್ ಮಾಡಲೇ ಇಲ್ವಲ್ಲ ನಾನು. ಎಂಥ ದುರ್ವಿಧಿ. ಇಷ್ಟು ಭಾಷೆದಲ್ಲಿ ಅಲ್ಲಲ್ಲ, ಎಂಥದೊಳೆ ಕಿಟಕಿಗಿದು. ಏಪ್ಪ ಸುಮ್ಮನಿರು ಪ್ಲೀಸ್. ತಮಾಷೆಗೆ ಅಮಾಸೆ ಆಗೈತಿ. ಏನು ಕೊಟ್ರೆ ಏನೋ ಸಾಯಿ ಬಿಡ್ತಾರೆ. ನೋಡ್ರಿ ಆರಾಮ್ ವೈಪ್ ಮಾಡಕಂತ ಇವರು. ಆಡಿಯನ್ಸ್ಗೆ ಹೇಳ್ಕೊಟ್ರ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ನಾನು ಹೇಳ್ತೀನಲ್ಲ, ನಿನ್ನ ಹೆಸರು ಪೂಜೆ ಮಾಡ್ತೀನಿ ಅಂತ ಹೇಳಿ ಅದನ್ನ ರೆಕಾರ್ಡ್ ಮಾಡ್ಬೇಕು. ನೆನಪನ ಇರ್ತೈತಿ ಇಲ್ಲ ನಿಮ್ಮ ಮನೆಗೆ ಹೋದಾಗ ಅಲ್ಲಿ ಅವ್ರ ಹೆಸರು ಕುಮಾರ್ ನೆನಪಾಯ್ತು ನೋಡಿ. ಆತ ಒಬ್ಬನ್ನೇ ಕೇಳಿರೋದು ನೀನು, ಹಿಂದೆ ಯಾರನ್ನ ಕೇಳಿ ಹೇಳಿಲ್ಲ. ಏನ್ ಮಾಡ್ಲಿ, ಹೆಸರು ಕೇಳಿಲ್ಲ ಅಂದ್ರೆ ಆ ದುಂಡು ಮಲ್ಲಿಗೆ ತಾಯಿ. ಹಾ ನೋಡಕ್ಕೆ ಎಷ್ಟು ಮಾರ್ಬೇಕು? 3 ರೂಪಾಯಿ 80 ರೂಪಾಯಿ ಮಾರ್ತಾರೆ.
ಕನಕಾಂಬ್ರ ಆರ್ಬಾರ್ದ ನನ್ನ ಮಗ. ಅದು 80. ಇದು ಬೆಳಗ್ಗೆ ಸಂಜೆನೇ ಅರ್ಲಾಗ್ಬಿಡುತ್ತೆ. ಮಾಲೆ ಮತ್ತೆ ಆದ್ರೂ ಬೇಕು. ಕನಕಾಂಬ್ರ, ಮಲ್ಲಿಗೆ ಹೂವಿನ ಮಾಲೆ ಒಂದು 4. ಸ್ಕ್ಯಾನರ್ 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 ಮಗ. ಎರಡು ಒಂದೇನಾ ಸ್ಕ್ಯಾನರ್? ಇಲ್ಲ ಒಂದೇ. ನಿಮ್ಗೆ ನಿನ್ನ ಲೆಂತ್ ಬೇಕು ಅಂದ್ರೆ ಬರ್ತೇನೆ. ರೈಟ್. ಇದೇನಿದು ಇಲ್ಲಿಗೆ ಏನಕ್ಕೆ ಬಂದು? ಓ ನಿಮ್ಮ ಲೇಡೀಸ್ಗೆಲ್ಲ ಅಮಿತ್ಗೆ ಒಂದು ಪೀಸ್ ಕೊಡಂಗೆ. ಯಾವಾಗ ಕೇಳ್ತಿರ್ತಾನೆ ಕುಪ್ಸದ ಕಣ ಕೊಟ್ಟು ಕರಿಬೇಕೇನಿಲ್ಲ ನಿನಗೆ ಅಂತ. ಅದಕ್ಕೆ ಅಲ್ಲ ನಾವೇನು ಫಂಕ್ಷನ್ ಮಾಡಕತ್ತೀವಿ. ಇಲ್ಲಿ ನೋಡ್ರಿ ನೈಟ್ ತಾಣಾಗತ್ತಳೆ ಅಪ್ಪ. ಮತ್ತು ನೈಟ್ ಆಂಟಿ ಹಾಕೋದು ಬೇಡಣ, ಸಣ್ಣ ಹುಡುಗಿಯರು ಹಾಕೋದು ಬೇಕು ಅಂತ. ಪಿಂಕ್ ಕಲರ್ ಎಲ್ಲ ನಮ್ಮಮ್ಮ ಹಾಕತ್ತಾರಣ. ನೀನು ಹುಡುಗಿ ಏನು? ಯಾವ್ದು ಪ್ರಿಪೇರ್ ಮಾಡ್ತಿರೋದು? ನವಗ್ರಹ. ವಾಯ್ಸ್ ಡಿಸ್ಟರ್ಬೆನ್ಸ್ ಆಯ್ತು ಈಗ. ಮಾತಾಡೋಕೆ ಸೂರ್ಯನಿಗೆ ಗೋಧಿ, ಚಂದ್ರನಿಗೆ ಭತ್ತ, ಜೋರು ಚಂದ್ರನಿಗೆ ಭತ್ತ, ಆಮೇಲೆ ಮಂಗಳನಿಗೆ ತೊಗರಿಕಾಳು, ಆಮೇಲೆ ಬುಧನಿಗೆ ಹೆಸರು ಕಾಳು, ಗುರುವಿಗೆ ಕಡಲೆಕಾಳು, ಶುಕ್ರನಿಗೆ ಅವರೆಕಾಳು, ಶನಿಗೆ ಎಳ್ಳು, ಓಕೆ, ರಾಹುಗೆ ಉದ್ದು, ಕೇತುಗೆ ಹುರುಳಿ. ಇವು ಆ ನವಗ್ರಹಗಳ ಧಾನ್ಯಗಳು. ಒಂದೊಂದು ಗ್ರಹ ಒಂದೊಂದು ಬಣ್ಣದ ಬಟ್ಟೆನ ಧರಿಸಿರ್ತಾರೆ. ಸೂರ್ಯನಿಗೆ ಕೆಂಪು,
ಚಂದ್ರನಿಗೂ ಕೆಂಪು, ಚಂದ್ರನಿಗೆ ಬಿಳಿ, ಮಂಗಳನಿಗೆ ಕೆಂಪು, ಆಮೇಲೆ ಬುಧನಿಗೆ ಹಸಿರು, ಗುರುವಿಗೆ ಹಳದಿ, ಶುಕ್ರನಿಗೆ ಮತ್ತೆ ಬಿಳಿ, ಓಕೆ. ಶನಿಗೆ ಕರಿ, ರಾಹುಗೆ ನೀಲಿ, ಕೇತುಗೆ ಚಿತ್ರವರ್ಣ ಅಂತ. ಅಂದ್ರೆ ಎಲ್ಲ ಬಣ್ಣದ ಹೂವಿನ ಚಿತ್ರ ಇರುತ್ತೆ. ಆಯಾ ಈಗೇನಪ್ಪ ಅಂತಂದ್ರೆ ಸಮವಸ್ತ್ರ ಅಂತ ಯಾಕೆ ಮಾಡಿರ್ತಾರೆ ಶಾಲೆ, ಹೌದಾ? ಹಂಗೆ ಆ ಒಂದು ಗ್ರಹಗಳ ಬಣ್ಣದ ಒಂದು ವಸ್ತ್ರನೇ ಹಾಕ್ಬೇಕು ಅಂತ. ಕೆಲವರಲ್ಲಿ ಏನ್ ಮಾಡ್ತಾರೆ, ಯಾವ್ದಾದ್ರೆ ಹಾಕ್ರೆ ನಡೆಯುತ್ತೆ ಅಂತ ಹೇಳ್ತಾರೆ. ಹಂಗಾಗಲ್ಲ. ಪ್ರೈಮರಿದು, ಹೈಸ್ಕೂಲ್ದು, ಕಾಲೇಜ್ ಬೇರೆ ಬೇರೆ ಹೆಂಗದವ ಹಂಗೆ ಅವಕ್ಕೆ ಯೂನಿಕ್ ಇರ್ತದೆ ಅಂತ. ಹಂಗೆ ಆ ರೀತಿ ಅಂದ್ರೆ ನಾವು ಇಂಡಿಕೇಟ್ ಮಾಡಿ, ಈಗ ನಮ್ಗೊಂದು ಇಂಡಿಕೇಶನ್ ಇದ್ದಂಗೆ ಅದು. ಅಂದ್ರೆ ಶುಕ್ರ ಅಂದ್ರೆ ಈ ಬಣ್ಣದ ಬಟ್ಟೆ ಹಾಕೊಂಡಿರ್ತಾನೆ, ಈ ಧಾನ್ಯ ಇರುತ್ತೆ ಆ ಗ್ರಹದ ಹತ್ರ, ಈ ತರ ಒಂದು ರೂಪ ಇರುತ್ತೆ ಅಂತ ಹೇಳಿ ಇಂಡಿಕೇಶನ್ ಮಂತ್ರದ ಮುಖಾಂತರ ಹೇಳ್ತೀವಿ, ನಾವು ವರ್ಣನೆ ಮಾಡ್ತೀವಿ. ಆ ರೀತಿ ಪರ್ಫೆಕ್ಟ್ ಆಗಿ ಅದನ್ನ ಮಾಡಬೇಕು ಅಂತ. ಯಾವುದೋ ಬಟ್ಟೆ ಹಾಕಿ ಶುಕ್ರ ಅಂದ್ರೆ ಕೆಲವರೆಲ್ಲ ಒಪ್ಪಲ್ಲ ಅಂತ, ಶಾಸ್ತ್ರನೂ ಒಪ್ಪಲ್ಲ. ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಕೊಳ್ಳಿ. ಯಾವ ಊರು, ಏನು ಹೆಸರು, ಎಲ್ಲಿಂದ ಬಂದಿರಿ? ನನ್ನ ಹೆಸರು ಮಲ್ಲಿಕಾರ್ಜುನ ಶಾಸ್ತ್ರಿ ಹಿರೇಮಠ ಅಂತ. ನಾನು ಹುಟ್ಟು ಬೆಳೆದಿದ್ದೆಲ್ಲ ಹೊಸಪೇಟೆ. ಈಗ ಜೀವನ ಮಾಡ್ತಿರೋರು ಮುಂಡ್ರಿಗಿ ಅಂತ, ಅದು ನಮ್ಮ ತಂದೆಯವರು ಸ್ವಂತ ಊರು. ಅಲ್ಲೇ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೆ. ಈಗ ನಮ್ಮ ಸಂತೋಷ್ ಶಾಸ್ತ್ರಿ ಅವರು ಕರೆ ಮಾಡಿ ಕರೆದಿದ್ದಕ್ಕೆ. ಅವನ ಹೆಂಗೆ ಪರಿಚಯ ನಿಮಗೆ? ನಮ್ಮ ಕ್ಲಾಸ್ಮೇಟ್. ಎಲ್ಲಿ? ಗೋಪಿನಾಥರಾವ್ ಮೆಮೋರಿಯಲ್ ಹೈಸ್ಕೂಲ್ ಅಂತ ಹೇಳ್ಬಿಟ್ಟು 8, 9, 10 ಹೈಸ್ಕೂಲ್ ಕ್ಲಾಸ್ಮೇಟ್. ಹೆಂಗಿದ್ದ ಸ್ಕೂಲಾಗ ಹುಡುಗ? ತುಂಬಾ ರೌಡಿ ಪರೋಡಿ. ಸರಿ, ಅದು ಬೇಡ ಬಿಡಿ, ಹೇಳಕ್ಕಾಗಲ್ಲ. ಅದು ಬೇಡ ಬಿಡ್ರಿ. ಮತ್ತೆ ಮುಂದೆ ಕೇಳಿ. ಒಬಿಡಿಯಂಟ್ ಸ್ಟೂಡೆಂಟ್. ಎಷ್ಟು ವರ್ಷದಿಂದ ಪೂಜೆ ಮಾಡ್ತಾ ಸರ್? ನನಗೆ 32 ವರ್ಷ. ಹೆಚ್ಚು ಕಡಿಮೆ ಒಂದು 25 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೆ. ಮದುವೆ ಆಗೈತೆ ಸರ್ ನಿಮಗೆ? ಮದುವೆ ಆಗಿಲ್ಲ, ಯಾರಾದ್ರೂ ಹುಡುಗಿ ಕೊಡ್ತಾರೆ ನೋಡ್ರಿ. ಸರಿ, ನಿಮ್ಮ ಬಯೋಡಾಟದ ಬಗ್ಗೆ ಹೇಳಿರಲ್ಲ ಬಿಡ್ರಿ, ಯಾರು ಕಮೆಂಟ್ ಮಾಡಲಿ. ತಿಂಗಳಿಗೆ ಒಂದು 50,000 ಅಂತೂ ದುಡಿತೀನಿ, ಏನು ಕಡಿಮೆ ಇಲ್ಲ. ಓಕೆ. ಮತ್ತೆಲ್ಲರೂ ಹೇಳ್ತಾರ ಪೂಜಾರಿಗಳಿಗೆ ತಟ್ಟೆ ಕಾಸಲ್ಲಿ ಬರೋ ಆದಾಯನೇ ಆದಾಯ, ಹೆಂಗೆ ಕೊಡೋದು ಹೆಣ್ಣು ಅಂತಾರೆ. ಮತ್ತೆ ಹೆಂಗೆ ಅದು? ಫಸ್ಟು ಒಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಏನಂತಂದರೆ, ನಮ್ಮ ತಾತ ಅಜ್ಜಿ ಅಂದಿರು ಈಗಿನ ಕಾಲದ ಥರ ಗೌರ್ಮೆಂಟ್ ಜಾಬ್ ಇರೋರೇ ಬೇಕು, ಆಸ್ತಿ ಇರೋರೇ ಬೇಕು, ನನಗೆ ಮನೆ ಇರೋರೇ ಬೇಕು, ಹಂಗೆ ಬೇಕು ಹಿಂಗೆ ಬೇಕಂತೇಳಿ ನಮ್ಮ ಅಪ್ಪ ಅಮ್ಮ ಮದುವೆ ಮಾಡದೇ ಇದ್ದಿದ್ರೆ ನಾವು ಯಾರೂ ಹುಡ್ತಿದ್ದಿಲ್ಲ. ಕರೆಕ್ಟ್. ಇದನ್ನ ಸರಿಯಾಗಿ ತಿಳ್ಕೊಬೇಕು. ವೆರಿ ಗುಡ್. ಏನಪ್ಪ, ಉದ್ಯೋಗಂ ಪುರುಷ ಲಕ್ಷಣಂ. ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದು ಸಂಪಾದನೆ ಮಾಡ್ತಿದ್ರೆ ಅಂತನ ಹುಡುಗಿ ಕೊಟ್ಟರೆ ಸಾಕು. ಹುಡುಗಿ ಚೆನ್ನಾಗಿರ್ತಾಳೆ. ದುಡ್ಡಿದೆ ಅಂತೇಳಿ ಕೊಟ್ಟರೆ ಅವನೇನು ಮಾಡ್ತಾನೆ, ಮಜಾ ಮಾಡ್ತಿರ್ತಾನೆ. ಎಲ್ಲ ರೀತಿಯ ಕೆಟ್ಟ ಚಟಗಳ ಅಭ್ಯಾಸ ಮಾಡೋದಾಗ್ಲಿ ಅಥವಾ ದುಡ್ಡು ಹಾಳು ಮಾಡೋದಾಗ್ಲಿ ಮಾಡ್ತಿರ್ತಾರೆ. ಜನರು ಹುಚ್ಚು ಕಲ್ಪನೆ, ಎಲ್ಲ ನನ್ನ ಮಕ್ಕಳಿಗೂ ಗೌರ್ಮೆಂಟ್ ಜಾಬ್ ಇದ್ದವರು ಸಿಗಲ್ಲ, ಗೌರ್ಮೆಂಟೇ ಎಲ್ಲರಿಗೂ ಜಾಬ್ ಕೊಡೋಕ್ಕಾಗಿಲ್ಲ. ಎಷ್ಟು ಜನ ಡಿಗ್ರಿ ಓದೋರು, ಇಂಜಿನಿಯರಿಂಗ್ ಓದೋರು ಖಾಲಿ ಇಲ್ಲ. ಉದಾಹರಣೆ ನಾವೇ ಇದ್ದೀವಿ. ಕೆಲಸ ಸಿಗ್ಲಾರ್ದಕ್ಕೆ ಈ ಕೆಲಸ ಮಾಡ್ತಿದ್ವಿ, ಹೌದಾ? ಮತ್ತೆ ಇನ್ನೂ ಏನು ಬೇಕು ಇದಕ್ಕಿಂತ ನೆಕ್ಸ್ಟ್ ಎಕ್ಸಾಂಪಲ್? ಹುಚ್ಚು ಕಲ್ಪನೆ, ಅದು ಹುಚ್ಚು ಕುದುರೆ ಓಡಿಸುತ್ತಷ್ಟೇ. ಆಸ್ತಿ ಏನೇನು ಬೇಕು, ದುಡ್ಡು ಏನೇನು ಬೇಕು. ಈಗ ನೀವು ಯಾವ್ಯಾವ ಪೂಜೆಗಳನ್ನು ಮಾಡ್ತೀರಿ? ನಿಮ್ಮನ್ನು ಸಂಪರ್ಕಿಸಿದ್ರೆ ಏನೇನೆಲ್ಲ ಆಗುತ್ತೆ? ಎಲ್ಲ ರೀತಿ ಪೂಜೆಗಳು ಮಾಡ್ತೀವಿ. ಸ್ವಲ್ಪ ಬಿಡಿಸಿ ಹೇಳ್ಬೋದಾ? ಎಲ್ಲ ರೀತಿ ಹೋಮಗಳು, ಮದುವೆ, ಮತ್ತೆ ಗೃಹ ಪ್ರವೇಶ, ಮತ್ತೆ ಈ ಜಾತಕ ನೋಡಿ ಪರಿಹಾರ ಮಾಡೋಂಥ ಎಲ್ಲ ಪೂಜೆಗಳು. ಇಂದು ಒಂದಂತಲ್ಲ, ಅಡಿಯಿಂದ ಮುಡಿಯವರೆಗೂ, ಹುಟ್ಟಿಂದ ಕೊನೆಯವರೆಗೂ ಯಾವ ಪೂಜೆಗಳು ಬರುತ್ತೋ ಎಲ್ಲನೂ ಮಾಡ್ತೀವಿ. ಓಕೆ, ಕಂಟಿನ್ಯೂ ಮಾಡಿ ಸರ್. ಓಕೆ. ಅಂಕಲ್, ಈ ಕಟ್ಟಿಗೆ ಹೆಂಗೆ ತಂದ್ರಿ? ಕಟ್ಟಿಗೆ ಹಾಸ್ಪಿಟಲ್ಗೆ ಹೋಗಿ ಅಮ್ಮ ಇಲ್ಲ, ಇಲ್ಲಿ ನಿಮ್ಮ ಮನೆ ಬಗಲ್ ಒಂದು ಬಿಲ್ಡಿಂಗ್ ಕೆಲಸ ವರ್ಕ್ ನಡೀತಿತ್ತ, ಇಲ್ಲಿ ಬಗಲ್ ಕೆಲಸ ನಡೀತಿತ್ತಲ್ಲ, ಇಲ್ಲಿ
ನಾ ಸುಮ್ಮನೆ ಹಿಂಗೆ ಅಡಿಟ್ಕೊಂತ ಹೋಗಿದ್ನೆ ವಾಚಮನ್ ಕೆಳಗೆ ಹಿಡಿದ್ನ ಯಾವ್ರಪ್ಪ ನಿಂದ ಅಂದೆ ನಮ್ಗೆ ಹೊಸಪೇಟೆ ಅಂತ ಅಂದ ಆತ ಅಯ್ಯೋ ಹೌದಾ ನಾನು ಕೂಡ ಹೊಸಪೇಟೆ ಅಪ್ಪ ಅಂದೆ ನಾನು ಫ್ರೆಂಡ್ಸ್ ಆಗ್ಬಿಟ್ರ ಫ್ರೆಂಡ್ಸ್ ಆಗ್ಬಿಟ್ಟು ನಾವು ಅಂದ್ರದ್ದು ಹೌದಾ ಇಲ್ಲಿ ಬಂದು ಎಷ್ಟು ವರ್ಷ ತಪ್ಪ ಏನಂತಂದೆ ಇಲ್ಲ ಇಲ್ಲ ನಾ ಭಾಳ ವರ್ಷದ ಕೆಲಸ ಮಾಡಾಕ ನಮ್ಮ ಮೇಸ್ರಿ ಇಲ್ಲಿರೋದು ನಾನು ಕರೆ ಕಸಿದ್ ಬಂದಿನಿ ಅಂತಂದ ಏನಲ್ಲಪ್ಪ ನೀನು ಸ್ವಲ್ಪ ಸಣ್ಣ ಕೆಲಸ ಬರ್ತಾನೆ ಈಗ ಅಂತಂದು ಏನಿಲ್ಲ ನನ್ನ ಮಗ ಸ್ವಲ್ಪ ಇಲ್ಲೇ ಇರೋದು ನನ್ನ ಮಗ ಪಿಕ್ಚರ್ ಮಾಡ್ಯಾನ ಇಲ್ಲಿ ಗಂಗೋಟಿಯಲ್ಲಿ ಮಾಡಿ ಇಷ್ಟೆಲ್ಲ ಏನು ಹೇಳ್ತಾಡ್ದು ಹೌದು ಅಯ್ಯೋ ಹೌದಾ ಸರಿ ಬಿಡಪ್ಪ ಅಂತ ಏನಿಲ್ಲ ನಾಳೆ ಸತ್ಯನಾರಾಯಣ ಪೂಜೆ ಇಟ್ಟು ನನ್ನ ಮಗ ಸೋಸಿ ಆಗ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಕಟ್ಟಿಬೇಕಾಯ್ತು ತಾಂಡು ಅಂತ ಬಯನೆ ಆ ತಾಂಡೋಗ್ನ ಅಂದ್ರೆ ಮತ್ತೆ ನಾಳೆ ಊಟಕ್ಕೆ ಬರ್ತಂದ್ರೆ ನೀನು ತಾಂಡೋಗ್ ನೀವು ಅಂದೆ ನಾನು ಕರಿ ಸರ್ ಬರ್ತನು ಅಂತ ಇಲ್ಲಿ ನಾಳೆ ಬೆಳಿಗ್ಗೆ ಪೂಜೆ ಇರತ್ತೆ ಪೂಜೆ ಬಂದು ಪ್ರಸಾದ ತಾಂಡೋಗಿ ನೀನು ಒಂದು 4 ಪೀಸ್ ಕಟ್ಟಿಬೇಕು ತಾಂತನಪ್ಪ ನಾನು ಅಂತಂದು ಬಾ ನಾ ಹೋಯ್ ಬಾ ನಾವು ಬೇರೆ ಯಾರು ಒಂದು ಪೀಸ್ ಕೊಡಂಗಿಲ್ಲ ನೀವು ನಮ್ಮ ಹೊಸಪೇಟೆ ನೀನು ನಂಬರ್ ಅಂದ್ರಲ್ಲಿ ನೀನು ತಗೋಬೋಣ ಅಂತಂದು ಹೇಳಿ ಕೊಟ್ಟ ಮುಂದೆ ಈ ಥರ ಸಿಡಿ ಎಲ್ಲ ಪೂಜೆ ಪೂಜೆಗ ಕೆಳಗಡೆ ಚೆನ್ನಾಗೈತೆ ಅಂಕಲ್ ಯಾಕಂದ್ರೆ ಇವು ಈ ಥರ ಇದ್ರೆ ಪೂಜೆ ಚೆನ್ನಾಗಾಗುತ್ತೆ ಅನ್ನೋದು ಅಲ್ಲ ಏನದು ಕಡೆಗೆ ತುಂಬಿಕೊಂಡ್ರಲ್ಲ ಮರ ತುಂಬ್ತಾರ ಅದು ಚೆನ್ನಾಗಿದೆ ಗ್ರಿಪ್ಪಿಗೆ ಕೈ ಹುಷಾರ ಇಲ್ಲ ಚೆನ್ನಾಗೈತೆ ಸರಿ ದೀಪಾವಳಿ ಹಬ್ಬಕ್ಕ ಗೊತ್ತಾಗ್ತದೆ ನಾನು ಸೀರೆ ಹಿಂಗೆ ಉಡ್ಸೋದ ಆ ಕಡೆಯಿಂದ ನಾನು ಹಿಂಗೆ ಒಂದ್ಸರಿ ಮಾಡಿಲ್ಲ ನಿಂಗೆ ಸೇಮ್